ಹಾ, ಕಲ್ಪಿಸ್ಕೊಳ್ಳಿ. ಒಂದು ದೊಡ್ಡ ಕ್ರೀಡಾಂಗಣ ಅಂದ್ರೆ ಯಾವುದೋ ಒಂದು ಬಹಳ ಮುಖ್ಯವಾದ ಪಂದ್ಯ ನಡೀತಾ ಇದೆ. ಹೌದು, ಭಾರಿ ಉತ್ಸಾಹ ಇರುತ್ತೆ ಅಲ್ಲಿ. ಎಕ್ಸಾಕ್ಟ್ಲಿ. ಆ ಇಡೀ ಕ್ರೀಡಾಂಗಣದಲ್ಲಿ ಸುಮಾರು 50,000 ಜನರಿದ್ದಾರೆ ಅಂದ್ಕೊಳ್ಳಿ. ಅವರೆಲ್ಲರೂ ಆ ಊರಿನ ತವರು ತಂಡದ ಕೆಂಪು ಬಣ್ಣದ ಜರ್ಸಿ ಹಾಕೊಂಡು ದೊಡ್ಡದಾಗಿ ಜಯಘೋಷ ಮಾಡ್ತಾ ಇದ್ದಾರೆ. ಇಡೀ ವಾತಾವರಣದಲ್ಲಿ ಒಂದು ರೀತಿಯ ಆಕ್ರಮಣಕಾರಿ ಉತ್ಸಾಹ ತುಂಬಿದೆ. ನಿಜ, ಆ ಗುಂಪಿನ ಮನಸ್ಥಿತಿಯೇ ಬೇರೆ ತರ ಇರುತ್ತೆ. ಹೌದಲ್ವಾ? ಈಗ ಆ 50,000 ಕೆಂಪು ಜರ್ಸಿಗಳ ಮಧ್ಯೆ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಎದುರಾಳಿ ತಂಡದ ಕಡು ನೀಲಿ ಬಣ್ಣದ ಜರ್ಸಿ ಹಾಕೊಂಡು ಆ ಗುಂಪಿನ ಮಧ್ಯದಲ್ಲಿ ಹೋಗಿ ನಿಲ್ತಾನೆ. ಆಗೇನಾಗ್ಬೋದು? ಓ, ಅದು ಖಂಡಿತ ಬಹಳ ಅಪಾಯಕಾರಿ ಸನ್ನಿವೇಶ. ಹೌದು. ಕೇವಲ ಒಂದು ಕ್ಷಣದಲ್ಲಿ ಆ ಇಡೀ ಗುಂಪಿನ ಗಮನ ಆತನ ಕಡೆ ತಿರುಗುತ್ತೆ. ತಕ್ಷಣವೇ ಆತನಿಗೆ ಅಣಕ, ಬೈಗುಳು ಮತ್ತೆ ತೀವ್ರವಾದ ವಿರೋಧ ಶುರುವಾಗತ್ತೆ. ಆ ನೀಲಿ ಜರ್ಸಿ ಹಾಕಿದ ವ್ಯಕ್ತಿಗೆ ಆ ಕ್ಷಣದಲ್ಲಿ ಎಂಥ ಒಂಟಿತನ, ಎಂಥ ಭಯ ಅಥವಾ ಎಂಥ ಮಾನಸಿಕ ಒತ್ತಡ ಆಗಿರ್ಬೋದು ಅಲ್ವಾ? ಖಂಡಿತವಾಗಿಯೂ. ಆ ಕ್ರೀಡಾಂಗಣದ ಉದಾಹರಣೆ ಇದೆಯಲ್ಲ, ಅದು ಮನುಷ್ಯನ ಮನೋವಿಜ್ಞಾನದ ಒಂದು ಬಹುದೊಡ್ಡ ಸತ್ಯವನ್ನೇ ಬಿಚ್ಚಿಡುತ್ತೆ. ಅಂದ್ರೆ ನಾವೆಲ್ಲರೂ ಯಾವುದಾದ್ರೂ ಒಂದು ಗುಂಪಿಗೆ ಸೇರಿರ್ಬೇಕು ಅಂತ ಹಂಬಲಿಸ್ತೀವಿ, ಆದ್ರೆ ಅದರಿಂದ ಹೊರಬಂದಾಗ ಆಗುವ ಅನುಭವದ ಬಗ್ಗೆ ಹೇಳ್ತಿದ್ದೀರಾ? ಹೌದು. ನರವಿಜ್ಞಾನದ ಪ್ರಕಾರ ನೋಡಿದ್ರೆ ಮನುಷ್ಯನ ಮಿದುಳು ಆದಿಮಾನವನ ಕಾಲದಿಂದಲೂ ಹೇಗೆ ರೂಪುಗೊಂಡಿದೆ ಅಂದ್ರೆ ಗುಂಪಿನಲ್ಲಿದ್ರೆ ಮಾತ್ರ ನಾವು ಸುರಕ್ಷಿತ ಅಂತ. ನಮ್ಮವರು ಮತ್ತೆ ಪರರು ಅನ್ನೋ ಆ ವಿಂಗಡಣೆ ನಮ್ಮ ವಿಕಾಸದ ಅಂದ್ರೆ ಎವಲ್ಯೂಷನ್ನ ಒಂದು ಭಾಗ. ಓ, ಅಂದ್ರೆ ಅದು ನಮ್ಮ DNA ನಲ್ಲೇ ಇದೆ ಅಂತಾಯ್ತು. ನಿಖರವಾಗಿ. ಆ ನೀಲಿ ಜರ್ಸಿ ಧರಿಸಿದ ವ್ಯಕ್ತಿ ಕೇವಲ ಒಂದು ಬಣ್ಣವನ್ನ ಬದಲಾಯಿಸಿಲ್ಲ, ಆತ ಆ ಗುಂಪಿನ ಅಸ್ತಿತ್ವವನ್ನೇ, ಅವರ ಒಗ್ಗಟ್ಟನ್ನೇ ಪ್ರಶ್ನಿಸ್ತಿದ್ದಾನೆ ಅಂತ ಆ ಗುಂಪಿನ ಮಿದುಳು ಗ್ರಹಿಸುತ್ತೆ. ಹಾಗಾಗಿಯೇ ಆ ವಿರೋಧ ಅಷ್ಟು ತೀವ್ರವಾಗಿರುತ್ತೆ. ವಾವ್, ಇದು ಬಹಳ ಆಳವಾದ ವಿಚಾರ. ಹೌದು. ಸಮಾಜಶಾಸ್ತ್ರದಲ್ಲಿ ಇದನ್ನ ಇನ್ ಗ್ರೂಪ್ ಮತ್ತೆ ಔಟ್ ಗ್ರೂಪ್ ಡೈನಾಮಿಕ್ಸ್ ಅಂತ ಕರೀತಾರೆ. ಗುಂಪಿನಿಂದ ಬೇರ್ಪಡುವುದು ಎಂದರೆ ಒಂದು ರೀತಿಯಲ್ಲಿ ಸಾಮಾಜಿಕ ಆತ್ಮಹತ್ಯೆ ಮಾಡ್ಕೊಂಡಂತೆ ಅಂತಾನೆ ಹೇಳಬಹುದು. ನಿಜ, ಅದೇ ಭಾವನೆ. ಇದೇ ಗುಂಪುಗಾರಿಕೆ ಮತ್ತು ವಿರೋಧದ ಮನೋವಿಜ್ಞಾನವನ್ನ ನಾವು ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲೇ ಚರ್ಚೆ ಮಾಡಲಿದ್ದೀವಿ. ಬಹಳ ಪ್ರಸ್ತುತವಾದ ವಿಷಯವಿದು. ಹೌದು. ನಮ್ಮ ಇಂದಿನ ಮೂಲ ಪಠ್ಯ ದ ಚೂಸನ್ ಫ್ಯೂ ನ್ಯಾವಿಗೇಟಿಂಗ್ ದ ವರ್ಲ್ಡ್ಸ್ ಆಪೋಸಿಷನ್. ವಿಶೇಷವಾಗಿ ಇದು ಯೋಹಾನ ಬರೆದ ಸುವಾರ್ತೆಯ 15ನೇ ಅಧ್ಯಾಯದ 18ರಿಂದ 21ನೇ ವಾಕ್ಯಗಳ ಮೇಲೆ ಕೇಂದ್ರೀಕೃತವಾಗಿದೆ. ಆ ವಾಕ್ಯಗಳು ಬಹಳ ಶಕ್ತಿಶಾಲಿಯಾಗಿವೆ. ಖಂಡಿತ. ಲೋಕವು ನಿಮ್ಮನ್ನು ದ್ವೇಷಿಸಿದರೆ ನನ್ನ ಮೇಲೆ ಅದಕ್ಕೆ ಮೊದಲೇ ದ್ವೇಷವಿತ್ತೆಂಬುದನ್ನು ನೆನಪಿನಲ್ಲಿಡಿ ಅನ್ನೋ ಅತ್ಯಂತ ಪ್ರಬಲವಾದ ವಾಕ್ಯದೊಂದಿಗೆ ಇದು ಶುರುವಾಗುತ್ತೆ. ಹೌದು, ಈ ಸಾಲುಗಳ ಹಿಂದಿರುವ ಅರ್ಥ ಬಹಳ ವಿಸ್ತಾರವಾದದ್ದು. ಕರೆಕ್ಟ್. ಈ ಪಠ್ಯವು ಧಾರ್ಮಿಕ ಹಿನ್ನೆಲೆಯನ್ನ ಹೊಂದಿದ್ರೂ ಕೂಡ ನಾವು ಇಂದು ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಒಲವುಗಳನ್ನ ಬೆಂಬಲಿಸದೆ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ಇದರೊಳಗಿರುವ ತಾತ್ವಿಕ ಮತ್ತು ಮಾನಸಿಕ ವಿಚಾರಗಳನ್ನ ಮಾತ್ರ ತೆರೆದಿಡಲಿದ್ದೀವಿ. ಅದೊಂದು ಒಳ್ಳೆ ಸ್ಪಷ್ಟೀಕರಣ, ಯಾಕಂದ್ರೆ ಇದರಲ್ಲಿರುವ ಮನೋವೈಜ್ಞಾನಿಕ ಅಂಶಗಳು ಎಲ್ಲರಿಗೂ ಅನ್ವಯಿಸುತ್ತೆ. ಎಕ್ಸಾಕ್ಟ್ಲಿ. ಬಹುಮತದ ವಿರುದ್ಧ ನಿಂತಾಗ ಮನುಷ್ಯನ ಮೆದುಳು ಹೇಗೆ ಪ್ರತಿಕ್ರಿಯಿಸುತ್ತೆ, ಆ ವಿರೋಧವನ್ನ ಎದುರಿಸಲು ಸಾವಿರಾರು ವರ್ಷಗಳ ಹಿಂದೆನ ಈ ಪಠ್ಯ ಎಂಥ ಮಾನಸಿಕ ತಂತ್ರಗಳನ್ನ ಬೋಧಿಸಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವುದು ನಮ್ಮ ಮುಖ್ಯ ಉದ್ದೇಶ. ಈ ಪಠ್ಯದ ಅತಿ ದೊಡ್ಡ ಶಕ್ತಿಯೇ ಅದು ನೋಡಿ. ಇದು ಕೇವಲ ಒಂದು ಉಪದೇಶವಾಗಿ ಉಳಿದಿಲ್ಲ. ವಿರೋಧವನ್ನ ಹೇಗೆ ಅರ್ಥೈಸಿಕೊಳ್ಳಬೇಕು, ಅದರ ವಿರುದ್ಧ ಮಾನಸಿಕವಾಗಿ ಹೇಗೆ ಸಜ್ಜಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಸರ್ವೈವಲ್ ಮ್ಯಾನ್ಯುಯಲ್ ಅಂದ್ರೆ ಬದುಕುಳಿಯುವ ಕೈಪಿಡಿಯಂತೆ ಇದು ಕೆಲಸ ಮಾಡುತ್ತೆ. ಹೌದು. ಇಂದಿನ ಕಾಲದ ಹೋರಾಟಗಾರರಿಗೂ ಸಾಮಾಜಿಕ ಬದಲಾವಣೆ ತರಲು ಹೊರಟವರಿಗೂ ಇದು ಅಷ್ಟೇ ಪ್ರಸ್ತುತ ಅಲ್ವಾ? ಖಂಡಿತ. ಇಲ್ಲಿರುವ ಒಳನೋಟಗಳು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಮಾನಸಿಕ ಸ್ಥೈರ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ಪಠ್ಯದಲ್ಲಿ ಉಲ್ಲೇಖವಾಗಿರುವ ಲೋಕ ಅಥವಾ ದ ವರ್ಲ್ಡ್ ಅನ್ನೋ ಪದದ ಬಗ್ಗೆ ಮೊದಲು ಮಾತಾಡೋಣ. ಹೌದು, ಆ ಪದದ ಅರ್ಥವನ್ನ ಬಿಡಿಸಿ ಹೇಳೋದು ಬಹಳ ಮುಖ್ಯ. ಯಾಕಂದ್ರೆ ಮೇಲ್ನೋಟಕ್ಕೆ ಲೋಕವು ನಿಮ್ಮನ್ನು ದ್ವೇಷಿಸುತ್ತೆ ಅಂದಾಗ ಇಡೀ ಭೂಮಂಡಲ, ನದಿ, ಪರ್ವತ ಅಥವಾ ಪ್ರತಿಯೊಬ್ಬ ಮನುಷ್ಯನೂ ದ್ವೇಷಿಸ್ತಾನೆ ಅಂತ ಅನ್ಸ್ಬೋದು. ಆದ್ರೆ ಮೂಲದ ಪ್ರಕಾರ ಇದು ಭೌಗೋಳಿಕ ಜಗತ್ತಿನ ಬಗ್ಗೆ ಮಾತನಾಡ್ತಿಲ್ಲ ಅಲ್ವಾ? ಇಲ್ಲೇ ಇಲ್ಲ. ಇಲ್ಲಿ ಲೋಕ ಅನ್ನೋ ಪದವನ್ನ ಬಹಳ ನಿರ್ದಿಷ್ಟವಾದ ಅರ್ಥದಲ್ಲಿ ಬಳಸಲಾಗಿದೆ. ಮೂಲ ಪಠ್ಯದ ವಿಶ್ಲೇಷಣಾತ್ಮಕ ವಿವರಣೆಯ ಪ್ರಕಾರ ಲೋಕ ಎಂದ್ರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವ ಅಥವಾ ಕೇವಲ ಸ್ವಾರ್ಥ, ಅಧಿಕಾರ ಮತ್ತೆ ಮೇಲು ಕೀಳು ಅನ್ನೋ ನಿಯಮಗಳ ಮೇಲೆ ನಿಂತಿರುವ ಒಂದು ವ್ಯವಸ್ಥೆ ಅಥವಾ ಸಿಸ್ಟಮ್. ಒಂದು ನಿಮಿಷ, ಅಂದ್ರೆ ಕೇವಲ ಸಿಸ್ಟಮ್ ಅಂತನಾ? ನಮ್ಮ ಕ್ರೀಡಾಂಗಣದ ಉದಾಹರಣೆಗೆ ಇದನ್ನ ಹೇಗೆ ಅನ್ವಯಿಸಬಹುದು?
ಆ ಕ್ರೀಡಾಂಗಣದ ಉದಾಹರಣೆಗೆ ಹಿಂತಿರುಗೋಣ. ಆ ಕ್ರೀಡಾಂಗಣದ ಒಳಗಿರುವ ಒಂದು ಅಲಿಖಿತ ನಿಯಮ ಇದೆ. ಅಂದ್ರೆ ಕೆಂಪು ಜರ್ಸಿ ಮಾತ್ರ ಶ್ರೇಷ್ಠ ಅಂತ. ಆ ನಿಯಮವೇ ಇಲ್ಲಿ ಲೋಕ. ಓ, ಈಗ ಅರ್ಥ ಆಗ್ತಿದೆ. ಆ ರೂಲ್ಸ್ನೇ ಲೋಕ ಅಂತ ಕರೀತಿದ್ದಾರೆ. ಎಕ್ಸಾಕ್ಟ್ಲಿ. ಯಾರಾದ್ರೂ ಆ ವ್ಯವಸ್ಥೆಯ ಮೌಲ್ಯಗಳನ್ನ ಒಪ್ಪದೆ ಅದಕ್ಕೆ ವಿರುದ್ಧವಾದ ಮೌಲ್ಯಗಳನ್ನ, ಅಂದ್ರೆ ಇಲ್ಲಿ ಕ್ರಿಸ್ತಲನ್ನ ಆರಿಸಿಕೊಂಡ ಕ್ಷಣದಲ್ಲೇ ಅವರು ಆ ಲೋಕದ ಮೌಲ್ಯಗಳಿಂದ ಸಂಪೂರ್ಣವಾಗಿ ಬೇರ್ಪಡ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಇಳುತ್ತೆ. ಈ ರೀತಿ ನಾನು ಸರಿ, ಇಡೀ ಲೋಕ ತಪ್ಪು ಅಂತ ಅಂದುಕೊಳ್ಳೋದು ಒಂದು ರೀತಿಯ ಗುರುತಿನ ಬಿಕ್ಕಟ್ಟನ್ನ, ಅಂದ್ರೆ ಐಡೆಂಟಿಟಿ ಕ್ರೈಸಿಸ್ ಅನ್ನ ಸೃಷ್ಟಿಸಲ್ವಾ? ಬಹಳ ಸೂಕ್ಷ್ಮವಾದ ಪ್ರಶ್ನೆ ಇದು. ಖಂಡಿತವಾಗಿಯೂ ಅದು ಭಾರೀ ಪ್ರಮಾಣದ ಗುರುತಿನ ಬಿಕ್ಕಟ್ಟನ್ನ ಸೃಷ್ಟಿಸುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿ ಬೆಳೆದದ್ದು ಅದೇ ಸಮಾಜದಲ್ಲಿ. ಆತನ ಕುಟುಂಬ, ಸ್ನೇಹಿತರು ಎಲ್ಲರೂ ಅದೇ ಲೋಕದ ಭಾಗ. ಏಕಾಏಕಿ ತಾನು ಬೇರೆ, ಅವರು ಬೇರೆ ಎನ್ನುವ ಭಾವನೆ ಮನುಷ್ಯನನ್ನ ಮಾನಸಿಕವಾಗಿ ಒಡೆದು ಹಾಕಲ್ವಾ? ಹೌದು. ಪಟ್ನ್ಯವು ಇದನ್ನ ಎಲ್ಲೂ ಮರೆಮಾಚುವುದಿಲ್ಲ. ಯೇಸು ತನ್ನ ಅನುಯಾಯಿಗಳನ್ನ ಲೋಕದಿಂದ ಆರಿಸಿಕೊಂಡಿದ್ದೇನೆ ಅಂತ ಹೇಳಿದಾಗ ಆ ಹೊಸ ಗುರುತು ಅವರಿಗೆ ವಿಶೇಷತೆಯನ್ನ ನೀಡುತ್ತೆ, ನಿಜ. ಆದ್ರೆ ಅದೇ ಸಮಯದಲ್ಲಿ, ಅದೇ ಕ್ಷಣದಲ್ಲಿ ಅದು ಅವರನ್ನ ಹಳೆಯ ವ್ಯವಸ್ಥೆಯಿಂದ ಪರಕೀಯರನ್ನಾಗಿಸುತ್ತೆ. ಮನೋವಿಜ್ಞಾನದಲ್ಲಿ ಇದನ್ನ ಕಾಗ್ನಿಟಿವ್ ಡಿಸೋನೆನ್ಸ್ ಅಥವಾ ಮಾನಸಿಕ ಸಂಘರ್ಷ ಅಂತ ಕರೀತಾರೆ. ಕಾಗ್ನಿಟಿವ್ ಡಿಸೋನೆನ್ಸ್ ಅಂದ್ರೆ ನಂಬಿಕೆ ಮತ್ತು ವಾಸ್ತವದ ನಡುವಿನ ಘರ್ಷಣೆ. ಹೌದು. ಒಬ್ಬ ವ್ಯಕ್ತಿಯು ತಾನು ನಂಬಿರುವ ಹೊಸ ಮೌಲ್ಯಗಳಿಗೂ ತನ್ನ ಸುತ್ತಮುತ್ತಲಿನ ಸಮಾಜದ ನಿರೀಕ್ಷೆಗಳಿಗೂ ನಡುವೆ ಸಿಲುಕಿಕೊಂಡಾಗ ಈ ಸಂಘರ್ಷ ಉಂಟಾಗುತ್ತೆ. ಮತ್ತೆ ಇಲ್ಲಿ ಸಮಾಜದ ಪ್ರತಿಕ್ರಿಯೆಯನ್ನು ನಾವು ಗಮನಿಸಬೇಕು. ಸಮಾಜ ಹೇಗೆ ರಿಯಾಕ್ಟ್ ಮಾಡುತ್ತೆ? ಯಾವುದೇ ಒಂದು ವ್ಯವಸ್ಥೆಯು ತನ್ನ ನಿಯಮಗಳಿಗೆ ಬದ್ಧವಾಗಿರದವರನ್ನ ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಅದು ಅವರನ್ನ ಒಂದು ಬೆದರಿಕೆ ಅಥವಾ ವೈಲಸ್ನಂತೆ ನೋಡುತ್ತೆ, ಮತ್ತೆ ತನ್ನನ್ನ ತಾನು ರಕ್ಷಿಸಿಕೊಳ್ಳಲು ಆ ವ್ಯಕ್ತಿನ ಮೇಲೆ ಆಕ್ರಮಣ ಮಾಡುತ್ತೆ. ಓ ವಾವ್! ಅಂದ್ರೆ ಸಮಾಜದ ವಿರೋಧ ಅನ್ನೋದು ಒಂದು ರೀತಿಯ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿಯ ಪ್ರತಿಕ್ರಿಯೆಯಂತೆ. ನಿಖರವಾಗಿ. ಸಮಾಜವು ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಭಿನ್ನವಾಗಿ ಯೋಚಿಸುವರನ್ನ ಹೊರಹಾಕಲು ಪ್ರಯತ್ನಿಸುತ್ತೆ. ಇದು ನಿಜಕ್ಕೂ ಬಹಳ ಆಳವಾದ ವಿಚಾರ. ಹಾಗಾದ್ರೆ ಈ ವಿರೋಧ ಎದುರಾದಾಗ ಅದನ್ನ ಎದುರಿಸಲು ಪಠ್ಯವು ಯಾವ ರೀತಿಯ ಮಾನಸಿಕ ಸಿದ್ಧತೆಯನ್ನ ನೀಡುತ್ತೆ ಅನ್ನೋದ್ರ ಕಡೆಗೆ ಬರೋಣ. ಖಂಡಿತ. ಅದು ಈ ಪಠ್ಯದ ಪ್ರಮುಖ ಭಾಗ. ಮೂಲದಲ್ಲಿರುವ ಮತ್ತೊಂದು ವಾಕ್ಯವನ್ನ ನಾನು ಇಲ್ಲಿ ಪ್ರಸ್ತಾಪಿಸ್ತೇನೆ. ಧಣಿಗಿಂತಲೂ ದಾಸನು ದೊಡ್ಡವನಲ್ಲ. ಇದು ಮೇಲ್ನೋಟಕ್ಕೆ ಕೇಳಲು ಸ್ವಲ್ಪ ನಿರಾಶಾವಾದದಂತೆ ಅನಿಸುತ್ತೆ. ನಿರಾಶಾವಾದ ಅಂಟನಾ? ಹೇಗೆ? ಅಂದ್ರೆ ನನ್ನಂತ ಗುರುವಿಗೆ ಹಿಂಸೆ ತಪ್ಪಿಲ್ಲ, ಇನ್ನು ನೀನ್ ಯಾವ ಲೆಕ್ಕ, ನಿನಗೂ ಕಷ್ಟ ಖಚಿತ ಅಂತ ಬೆದರಿಸಿದಂತೆ ಅನಿಸಲ್ವಾ? ಇದು ಜನರನ್ನ ಪ್ರೇರೇಪಿಸುವ ಬದಲು ಅವರ ಉತ್ಸಾಹವನ್ನ ಕುಗ್ಗಿಸುವ ತಂತ್ರ ಅಲ್ವಾ? ಇದು ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು. ಆದರೆ ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದ್ರೆ ಇದೊಂದು ಅತ್ಯಂತ ಪ್ರಾಯೋಗಿಕವಾದ ಮತ್ತೆ ವಾಸ್ತವಿಕವಾದ ಮಾನಸಿಕ ಸಿದ್ಧತೆ ಎನ್ನೋದು ಅರ್ಥವಾಗುತ್ತೆ. ಅಂದ್ರೆ ಮುಂಚೆನೇ ವಾರ್ನ್ ಮಾಡ್ತಿದ್ದಾರೆ ಅಂತಾನಾ? ಹೌದು. ನೀವು ಯುದ್ಧಭೂಮಿಗೆ ಹೋಗುವ ಸೈನಿಕನಿಗೆ ಅಲ್ಲಿ ಹೂಮಳೆ ಸುರಿಯುತ್ತೆ ಅಂತ ಹೇಳಿದ್ರೆ ಮೊದಲ ಗುಂಡಿನ ಸದ್ದು ಕೇಳಿದ ತಕ್ಷಣ ಆತ ಮಾನಸಿಕವಾಗಿ ಕುಸಿದು ಬೀಳ್ತಾನೆ. ನಿಜ, ಆತನಿಗೆ ಶಾಕ್ ಆಗುತ್ತೆ. ಆದ್ರೆ ಯುದ್ಧ ಭಯಂಕರವಾಗಿರುತ್ತೆ, ನಾವೆಲ್ಲರೂ ಗಾಯಗೊಳ್ಳುವ ಸಾಧ್ಯತೆ ಇದೆ ಅಂತ ಮುಂಚೆಯೇ ಸಿದ್ಧಪಡಿಸಿದ್ರೆ ಆತನ ಪ್ರತಿಕ್ರಿಯೆ ವಿಭಿನ್ನವಾಗಿರುತ್ತೆ. ಇದನ್ನ ಎಕ್ಸ್ಪೆಕ್ಟೇಷನ್ ಮ್ಯಾನೇಜ್ಮೆಂಟ್ ಅಥವಾ ನಿರೀಕ್ಷೆಗಳ ನಿರ್ವಹಣೆ ಎನ್ನುತ್ತಾರೆ. ಓ, ಯೇಸು ಇಲ್ ಮಾಡ್ತಿರೋದದೇ. ಹೌದು. ತನ್ನ ಅನುಯಾಯಿಗಳಲ್ಲಿರುವ ಭ್ರಮೆಯನ್ನ ಒಡೆದು ಹಾಕಿ ವಾಸ್ತವದ ಅರಿವನ್ನ ಮೂಡಿಸ್ತಿದ್ದಾನೆ. ಅಂದ್ರೆ ತಮಗೇನೋ ವಿಶೇಷವಾದ ರಕ್ಷಣೆ ಇದೆ, ತಾವು ಆರಿಸಲ್ಪಟ್ಟವರು ಅನ್ನೋ ಕಾರಣಕ್ಕೆ ತಮಗೆ ಯಾವ ಕಷ್ಟವೂ ಬರೋದಿಲ್ಲ ಅನ್ನೋ ಭ್ರಮೆಯಿಂದ ಅವರನ್ನ ಹೊರತರ್ತಿದ್ದಾರೆ. ಹೌದು ಹೌದು. ಮತ್ತೆ ಇದರ ಹಿಂದಿರುವ ಮತ್ತೊಂದು ಬಹುಮುಖ್ಯವಾದ ಮಾನಸಿಕ ತಂತ್ರ ಎಂದರೆ ದ್ವೇಷವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳದಿರುವುದು. ಪರ್ಸನಲ್ ಆಗಿ ತಗೋಬಾರ್ದು. ಧಣಿಗಿಂತ ದಾಸ ದೊಡ್ಡವನಲ್ಲ ಎನ್ನುವ ಮೂಲಕ ಪಠ್ಯವು ಹೇಳ್ತಿರೋದಿದನ್ನೇ. ಅವರು ನಿನ್ನನ್ನು ದ್ವೇಷಿಸ್ತಿಲ್ಲ, ಅವರು ನಾನು ಪ್ರತಿನಿಧಿಸುವ ಮೌಲ್ಯಗಳನ್ನು ದ್ವೇಷಿಸ್ತಿದ್ದಾರೆ. ನೀನು ಕೇವಲ ಆ ಮೌಲ್ಯಗಳ ವಾಹಕ. ಅಮೇಜಿಂಗ್. ನೀವು ಆ ನೀಲಿ ಜರ್ಸಿ ಹಾಕೊಂಡು ಹೋದಾಗ ಜನರು ನಿಮ್ಮನ್ನ ಬೈದರೆ ಅವರು ನಿಮ್ಮ ವೈಯಕ್ತಿಕ ಗುಣಮಟ್ಟವನ್ನ ದ್ವೇಷಿಸ್ತಿಲ್ಲ, ಬದಲಾಗಿ ಆ ಜರ್ಸಿಯ ಬಣ್ಣವನ್ನ ದ್ವೇಷಿಸ್ತಿದ್ದಾರೆ. ಎಕ್ಸಾಕ್ಟ್ಲಿ. ಈ ರೀತಿಯ ವಿಭಜನೆಯು ಅಂದ್ರೆ ಡಿಪರ್ಸನಲೈಸೇಷನ್ ವಿರೋಧ ಎದುರಾದಾಗ ಮನುಷ್ಯನ ಅಹಂಕಾರ ಅಥವಾ ಈಗೋ ಘಾಸಿಗೊಳ್ಳದಂತೆ ತಡೆಯುತ್ತೆ. ಇದು ಕೇವಲ ನಿರಾಶಾವಾದ ಅಲ್ಲ, ಇದೊಂದು ಬಲವಾದ ತಾತ್ವಿಕ ಗುರಾಣಿ. ಇದು ನಮ್ರತೆ ಮತ್ತೆ ಸಹನೆಯನ್ನ ಬೋಧಿಸ್ತೆ ಅಲ್ವಾ? ಖಂಡಿತ. ದ್ವೇಷವನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಎನ್ನುವುದು ಬಹಳ ಪ್ರಬುದ್ಧವಾದ ನಿಲುವು. ಆದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ನೋಡಿ, ವಿರೋಧಿಸುವವರು ಏಕೆ ವಿರೋಧಿಸ್ತಾರೆ? ಅದಕ್ಕೆ ಪಠ್ಯದಲ್ಲಿ ಸ್ಪಷ್ಟವಾದ ಕಾರಣ ಇದೆ.
ಮೂಲ ಪಠ್ಯದ ಪ್ರಕಾರ ಇದಕ್ಕೆ ಕಾರಣ ಅವರು ದೇವರ ನಿಜವಾದ ಸ್ವರೂಪವನ್ನ ಅರ್ಥ ಮಾಡ್ಕೊಂಡಿಲ್ಲ. ಅಂದ್ರೆ ಅವರು ಅಜ್ಞಾನಿಗಳು ಅಂತ. ಒಂದ್ ನಿಮಿಷ, ವಿರೋಧ ಮಾಡೋರೆಲ್ಲ ಅಜ್ಞಾನಿಗಳು ಅಂತ ಹೇಳೋದು ಸ್ವಲ್ಪ ಅಹಂಕಾರದ ಮಾತಾಗಲ್ವಾ? ಅದು ಮೇಲ್ನೋಟಕ್ಕೆ ಹಾಗೆ ಕಾಣಬಹುದು. ಅಂದ್ರೆ ನಮಗಷ್ಟೇ ಪರಮಸತ್ಯ ಗೊತ್ತಿದೆ, ಉಳಿದೋರೆಲ್ಲ ದಡ್ರು, ಹಾಗಾಗಿ ಅವರು ನಮ್ಮನ್ನ ವಿರೋಧಿಸ್ತಿದ್ದಾರೆ ಅನ್ನೋ ಮನೋಭಾವ ಇದು ಬೆಳೆಸಲ್ವಾ? ಕೆಲವೊಮ್ಮೆ ವಿರೋಧ ಅನ್ನೋದು ಕೇವಲ ಅಜ್ಞಾನ ಆಗಿರಲ್ಲ, ಅದು ಉದ್ದೇಶಪೂರ್ವಕ ಕ್ರೌರ್ಯವೂ ಆಗಿರಬಹುದಲ್ವೇ? ಬಹಳ ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆಗೆ ಪಥ್ಯದ ಶಾಸ್ತ್ರೀಯ ಮತ್ತು ವ್ಯಾಖ್ಯಾನಾತ್ಮಕ ವಿವರಣೆಯಲ್ಲಿ ಬಹಳ ಸ್ಪಷ್ಟವಾದ ಉತ್ತರವಿದೆ. ಇಲ್ಲಿ ಅಜ್ಞಾನ ಅನ್ನೋ ಪದವನ್ನ ಸಾಮಾನ್ಯ ಬುದ್ಧಿಮತ್ತೆಯ ಕೊರತೆ ಅಥವಾ ಐಕ್ಯೂ ಕಡಿಮೆ ಅನ್ನೋ ಅರ್ಥದಲ್ಲಿ ಬಳಸಿಲ್ಲ. ಓ, ಹಾಗಾದ್ರೆ ಯಾವ ಅರ್ಥದಲ್ಲಿ? ಆ ಕಾಲದ ಸಮಾಜದ ನಾಯಕರು ಅಂದ್ರೆ ಯೇಸುವನ್ನ ವಿರೋಧಿಸಿದವರು ಅತ್ಯಂತ ಬುದ್ಧಿವಂತರು, ಕಾನೂನು ತಜ್ಞರು ಮತ್ತು ಪಂಡಿತರಾಗಿದ್ರು. ಅವರು ಲೌಕಿಕವಾಗಿ ಖಂಡಿತ ದಡ್ಜರಾಗಿರಲಿಲ್ಲ. ಹೌದು, ಅವರು ಸಮಾಜದ ಉನ್ನತ ಸ್ಥಾನದಲ್ಲಿದ್ದವರು. ಆದರೆ ಪಠ್ಯವು ಹೇಳುವ ಅಜ್ಞಾನವು ಮೂಲ ಸತ್ಯದ ಕುರಿತಾದ ಅಂಧತ್ವ. ಅಂದ್ರೆ ಅಧಿಕಾರ, ಸ್ವಾರ್ಥ ಮತ್ತೆ ಕಟ್ಟುಪಾಡುಗಳೇ ಸರ್ವಸ್ವ ಅಂತ ನಂಬಿರುವ ವ್ಯವಸ್ಥೆಗೆ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗವನ್ನ ಅರ್ಥಮಾಡಿಕೊಳ್ಳುವ ಸೂಕ್ಷ್ಮತೆ ಇರೋದಿಲ್ಲ. ಅಂದ್ರೆ ಅವರಿಗೆ ಆ ಮೌಲ್ಯಗಳನ್ನ ಗ್ರಹಿಸುವ ಶಕ್ತಿ ಇರಲಿಲ್ಲ. ಹೌದು, ಅವರಿಗೆ ಕಳುಹಿಸಿದಾತನು ಯಾರೋ, ಅಂದ್ರೆ ಪರಮೋಚ್ಚ ಮೌಲ್ಯದ ಮೂಲ ಯಾವುದು ಅನ್ನೋದರ ಅರಿವಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಕ್ರೂರವಾಗಿರಬಹುದು, ಆದರೆ ಆ ಕ್ರೂರ್ಯದ ಮೂಲ ಇರೋದು ತಾವು ನಂಬಿದ ವ್ಯವಸ್ಥೆ ಕುಸಿದು ಹೋಗಬಹುದು ಅನ್ನೋ ಅಜ್ಞಾನ ಮಿಶ್ರಿತ ಭಯದಲ್ಲಿ. ವಾವ್, ಅಂದ್ರೆ ಆ ಭಯವೇ ಕ್ರೌರ್ಯವಾಗಿ ಹೊರಬರ್ತಿದೆ. ನಿಖರವಾಗಿ. ಹಾಗಾಗಿ ವಿರೋಧಿಗಳನ್ನ ದುಷ್ಟರು ಅಂತ ಬ್ರ್ಯಾಂಡ್ ಮಾಡೋ ಬದಲು ಸತ್ಯದ ಅರಿವಿಲ್ಲದವರು ಅಂತ ನೋಡುವುದು ಅನುಯಾಯಿಗಳಲ್ಲಿ ಸೇಡಿನ ಭಾವನೆಯನ್ನ ಕಡಿಮೆ ಮಾಡುತ್ತೆ. ಇದು ದೃಷ್ಟಿಕೋನವನ್ನೇ ಬದಲಾಯಿಸುವ ವಿಚಾರ. ಎದುರಾಳಿಯನ್ನ ರಾಕ್ಷಸನೆಂದು ನೋಡಿದ್ರೆ ನಮ್ಮಲ್ಲೂ ಕೋಪ, ಸೇಡು ಹುಟ್ಟುತ್ತೆ. ಹೌದು, ಅದು ಸಹಜವಾದ ಪ್ರತಿಕ್ರಿಯೆ. ಆದ್ರೆ ಆತನನ್ನ ಅಜ್ಞಾನಿ ಅಂತ ನೋಡಿದ್ರೆ ಕೋಪದ ಬದಲು ಒಂದು ರೀತಿಯ ಮರುಕ ಅಥವಾ ಕರುಣೆ ಹುಟ್ಟುತ್ತೆ. ಸರಿ, ವಿರೋಧದ ಹಿಂದಿನ ಈ ಸಂಕೀರ್ಣ ಕಾರಣಗಳನ್ನ ನಾವು ಅರಿತೇವು. ಆದ್ರೆ ದಿನನಿತ್ಯದ ಬದುಕಿನಲ್ಲಿ ಈ ದ್ವೇಷವನ್ನ ಎದುರಿಸುವವರು ಮಾನಸಿಕವಾಗಿ ಹೇಗೆ ದೃಢವಾಗಿರ್ಬೇಕು? ಇದು ಬಹಳ ಮುಖ್ಯವಾದ ಘಟ್ಟ. ಈ ಬಗ್ಗೆ ಮೂಲವು ನೀಡುವ ಪ್ರಾಯೋಗಿಕ ಅಥವಾ ಪಾಲನಾ ವಿವರಣೆಯನ್ನ, ಅಂದ್ರೆ ಪ್ಯಾಸ್ಟೋರಲ್ ಪರ್ಸ್ಪೆಕ್ಟಿವ್ ಅನ್ನ ನಾವು ನೋಡಬೇಕು. ಹೌದು, ಇಲ್ಲಿ ನನ್ನನ್ನ ಅತ್ಯಂತ ಬೆರಗುಗೊಳಿಸಿದ ವಿಷಯ ಅಂದ್ರೆ ಪಠ್ಯವು ಈ ವಿರೋಧವನ್ನ ಮತ್ತೆ ದ್ವೇಷವನ್ನ ಒಂದು ಸಾಕ್ಷಿ ಅಥವಾ ಪ್ರೂಫ್ ಅಂತ ಕರೆಯೋದು. ಹೌದು, ಅದು ಬಹಳ ವಿಶಿಷ್ಟವಾದ ಕಲ್ಪನೆ. ಅಂದ್ರೆ ಲೋಕವು ನಮ್ಮನ್ನ ವಿರೋಧಿಸ್ತಿದೆ ಅಂದ್ರೆ ನಾವು ಸರಿಯಾದ ಹಾದಿಯಲ್ಲಿದ್ದೀವಿ ಅನ್ನೋದಕ್ಕೆ ಅದೇ ಅತಿದೊಡ್ಡ ಪುರಾವೆ. ಇದು ಹೇಗೆ ಸಾಧ್ಯ? ನಕಾರಾತ್ಮಕತೆಯನ್ನ ಇಷ್ಟೊಂದು ಸಕಾರಾತ್ಮಕವಾಗಿ ಸ್ವೀಕರಿಸೋದು ಮನುಷ್ಯನಿಗೆ ಸಹಜವೇ? ಸಹಜವಲ್ಲ, ಆದರೆ ಇದೊಂದು ಅದ್ಭುತವಾದ ಮಾನಸಿಕ ಕೌಶಲ್ಯ. ಮನೋವಿಜ್ಞಾನದಲ್ಲಿ ಇದನ್ನ ಕಾಗ್ನಿಟಿವ್ ರೀಫ್ರೇಮಿಂಗ್ ಅಥವಾ ಮಾನಸಿಕ ಮರುರೂಪಿಸುವಿಕೆ ಅಂತ ಕರೀತಾರೆ. ಕಾಗ್ನಿಟಿವ್ ರೀಫ್ರೇಮಿಂಗ್, ಇದನ್ನ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಸಾಮಾನ್ಯವಾಗಿ ಮನುಷ್ಯನ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಸುತ್ತಮುತ್ತಲಿನ 10 ಜನ ನಮ್ಮನ್ನ ಟೀಕಿಸಿದ್ರೆ ಅಯ್ಯೋ ನಾನ್ ಮಾಡ್ತಿರೋದು ತಪ್ಪಿರ್ಬೇಕು ಅಂತ ನಮಗೆ ನಾವೇ ಅನುಮಾನಿಸಲು ಶುರು ಮಾಡ್ತೀವಿ. ಹೌದು, ಕಾನ್ಫಿಡೆನ್ಸ್ ಹೊರಟು ಹೋಗುತ್ತೆ. ಇದು ನಮ್ಮಲ್ಲಿ ವಿಪರೀತ ಮಾನಸಿಕ ಒತ್ತಡವನ್ನ, ಸ್ಟ್ರೆಸ್ಸನ್ನ ಹುಟ್ಟುಹಾಕುತ್ತೆ. ಆದರೆ ಈ ಪಠ್ಯವು ಆ ಒತ್ತಡದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುತ್ತೆ. ಹೇಗೆ? ವಿರೋಧ ಎದುರಾದಾಗ ಅದನ್ನ ಸೋಲಿನ ಅಥವಾ ತಿರಸ್ಕಾರದ ಸಂಕೇತವಾಗಿ ನೋಡುವ ಬದಲು ನಾನು ಲೋಕದ ವ್ಯವಸ್ಥೆಯಿಂದ ಹೊರಬಂದಿದ್ದೇನೆ ಅನ್ನೋದಕ್ಕೆ ಈ ವಿರೋಧವೇ ಖಚಿತ ಪುರಾವೆ, ನಾನು ಕ್ರಿಸ್ತನನ್ನ ಸರಿಯಾಗಿ ಅನುಸರಿಸುತ್ತಿದ್ದೇನೆ ಅನ್ನೋದಕ್ಕೆ ಈ ದ್ವೇಷವೇ ಸರ್ಟಿಫಿಕೇಟ್ ಅಂತ ಭಾವಿಸಲು ಬೋಧಿಸುತ್ತೆ. ಓ ವಾವ್! ಅಂದ್ರೆ ಎದುರಾಳಿಗಳು ಎಸೆಯುವ ಕಲ್ಲುಗಳನ್ನೇ ತಮ್ಮ ವಿಜಯದ ಮೆಟ್ಟಿಲುಗಳಾಗಿ ಮಾಡಿಕೊಳ್ಳುವ ತಂತ್ರ ಇದು. ಹೌದು, ಬಹಳ ಸುಂದರವಾಗಿ ಹೇಳಿದ್ರಿ. ಒಬ್ಬ ವ್ಯಕ್ತಿ ತನ್ನ ನಂಬಿಕೆಗಾಗಿ ಹಿಂಸೆ ಅಥವಾ ಟೀಕೆಗಳನ್ನ ಎದುರಿಸುತ್ತಿರುವಾಗ ಆ ಹಿಂಸೆಗೆ ಒಂದು ಉನ್ನತವಾದ ಅರ್ಥ ಅಂದ್ರೆ ಮೀನಿಂಗ್ ಸಿಕ್ಕರೆ ಆತನಿಗ ಆ ನೋವನ್ನ ತಡಕೊಳ್ಳುವ ಅಗಾಧವಾದ ಶಕ್ತಿ ಬರುತ್ತೆ. ಅಂದ್ರೆ ನೋವಿಗೊಂದು ಮೀನಿಂಗ್ ಹುಡುಕೋದು. ಹೌದು. ವಿಕ್ಟರ್ ಫ್ರಾಂಕಲ್ ಎಂಬ ಪ್ರಸಿದ್ಧ ಮನೋವೈಜ್ಞಾನಿಕ ತಜ್ಞ ಹೇಳುವಂತೆ, ನೋವಿಗೆ ಒಂದು ಅರ್ಥ ಸಿಕ್ಕರೆ ಅದು ನೋವಾಗಿ ಉಳಿಯುವುದಿಲ್ಲ. ಎಂಥ ಅದ್ಭುತವಾದ ಮಾತು! ಈ ಪಠ್ಯವು ಅನುಯಾಯಿಗಳ ನೋವಿಗೆ ಒಂದು ದೈವಿಕ ಅರ್ಥವನ್ನ ಕಲ್ಪಿಸುತ್ತೆ. ತಾವು ಅನುಭವಿಸುವ ಪ್ರತಿಯೊಂದು ಕಷ್ಟದಲ್ಲೂ, ನೋವಿನಲ್ಲೂ ಅವರು ಏಕಾಂಗಿಯಲ್ಲ. ಬದಲಾಗಿ ಯೇಸು ಮೊದಲೇ ತುಳಿದ, ಜಯಿಸಿದ ದಾರಿಯಲ್ಲೇ ತಾವು ನಡೀತಿದ್ದೀವಿ ಅನ್ನೋ ಅನ್ಯೋನ್ಯತೆಯ ಸಾಂತ್ವನವನ್ನ ಇದು ನೀಡುತ್ತೆ. ಇದು ಕೇವಲ ದೈಹಿಕವಾಗಿ ಬದುಕುಳಿಯೋ ತಂತ್ರ ಅಲ್ಲ, ಇದು ಮಾನಸಿಕವಾಗಿ ಸೋಲದಿರುವ ಅತ್ಯುನ್ನತ ತಂತ್ರ ಅಂತ ಹೇಳ್ಬಹುದು. ಖಂಡಿತ. ಇದು ಒಳಗಿನಿಂದ ಬಲ ತುಂಬುವ ಪ್ರಕ್ರಿಯೆ.
ಇದು ನಿಜಕ್ಕೂ ಆತ್ಮಸ್ಥೈರ್ಯವನ್ನ ಹಿಗ್ಗಿಸುವಂತಹದ್ದು. ಆದ್ರೆ ಇಲ್ಲೊಂದು ಬಹುದೊಡ್ಡ ಸವಾಲಿದೆ ನೋಡಿ. ಸರಿ, ವಿರೋಧ ಬಂತು, ಅದನ್ನ ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿದೆವು, ಮಾನಸಿಕವಾಗಿಯೂ ದೃಢವಾದೆವು. ಆದ್ರೆ ಆ ವಿರೋಧಕ್ಕೆ ಪ್ರತಿಕ್ರಿಯಿಸುವುದು ಹೇಗೆ? ಇದು ಬಹಳ ಪ್ರಾಕ್ಟಿಕಲ್ ಆದ ಪ್ರಶ್ನೆ. ಕಪಾಳಕ್ಕೆ ಹೊಡೆದಾಗ ಸುಮ್ಮನೆ ನಿಲ್ಲಬೇಕೇ ಅಥವಾ ಹಿಂತಿರುಗಿ ಹೊಡೆಯಬೇಕೇ? ಈ ಪಠ್ಯವು ಅಪೇಕ್ಷಿಸುವ ಪ್ರತಿಕ್ರಿಯೆ ಏನು? ಮೂಲವನ್ನ ಗಮನಿಸಿದರೆ, ಲೋಕವು ನಿಮ್ಮನ್ನ ದ್ವೇಷಿಸಿದರೂ ನೀವು ಪ್ರೀತಿಯನ್ನ ಬಿಡಬಾರದು. ನಿಮ್ಮ ಸಾಕ್ಷ್ಯದ ಮೂಲಕ ಆ ಅಜ್ಞಾನವನ್ನ ಹೋಗಲಾಡಿಸಬೇಕು ಅಂತ ಹೇಳುತ್ತೆ. ಹೌದು, ಟೆಸ್ಟಿಮನಿ ಮೂಲಕ ಜಯಿಸಬೇಕು ಅಂತ. ಆದ್ರೆ ದ್ವೇಷಕ್ಕೆ ಪ್ರತಿಯಾಗಿ ಪ್ರೀತಿ ತೋರಿಸುವುದು, ಇದು ಕೇಳಲು ಕಾವ್ಯಾತ್ಮಕವಾಗಿರಬಹುದು, ಆದ್ರೆ ಪ್ರಾಯೋಗಿಕವಾಗಿ ಇದು ಸಾಧ್ಯವೇ? ದ್ವೇಷಿಸುವನಿಗೆ ಪ್ರೀತಿ ತೋರಿಸಿದರೆ ಆತ ನಮ್ಮನ್ನ ದುರ್ಬಲ ಅಂತ ತಿಳಿದು ಇನ್ನಷ್ಟು ತುಳಿಯಲ್ವಾ? ಇದು ಈ ಇಡೀ ಚರ್ಚೆಯ ಅತ್ಯಂತ ಕಠಿಣವಾದ ಮತ್ತೆ ನಿರ್ಣಾಯಕವಾದ ಭಾಗ. ದ್ವೇಷಕ್ಕೆ ಪ್ರೀತಿಯಿಂದ ಪ್ರತಿಕ್ರಿಯಿಸುವುದು ದುರ್ಬಲತೆಯಲ್ಲ, ಅದು ಅಸಿಮೆಟ್ರಿಕಲ್ ವಾರ್ಫೇರ್ ಅಥವಾ ಅಸಮತೋಲಿತ ಯುದ್ಧತಂತ್ರದ ಒಂದು ರೂಪವಿದ್ದಂತೆ. ಒಂದು ನಿಮಿಷ, ಅಸಿಮೆಟ್ರಿಕಲ್ ವಾರ್ಫೇರ್ ಅಂದ್ರೆ ಏನು? ಇದರ ಹಿಂದಿನ ತರ್ಕವನ್ನ ಬಿಡಿಸಿ ನೋಡೋಣ. ಲೋಕವು ನಿಮ್ಮನ್ನ ದ್ವೇಷಿಸಿದಾಗ ನೀವು ತಿರುಗಿ ದ್ವೇಷಿಸಿದರೆ ಏನಾಗುತ್ತೆ? ನೀವು ಆ ಲೋಕದ ನಿಯಮಗಳಿಗೆ ಶರಣಾದಂತೆ ಆಗುತ್ತೆ. ಹೌದು, ಅವರಿಗೂ ನಮಗೂ ವ್ಯತ್ಯಾಸವೇ ಇರಲ್ಲ. ಎಕ್ಸಾಕ್ಟ್ಲಿ. ಸೇಡಿಗೆ ಸೇಡು ಅನ್ನೋದು ಆ ವ್ಯವಸ್ಥೆಯ ಭಾಷೆ. ನೀವು ಆ ಭಾಷೆಯನ್ನ ಮಾತನಾಡಿದ ಕ್ಷಣ ನೀವು ಅವರಿಗಿಂತ ಭಿನ್ನವಾಗಿ ಉಳಿಯುವುದಿಲ್ಲ. ಆದರೆ ದ್ವೇಷಕ್ಕೆ ಪ್ರೀತಿಯಿಂದ ಪ್ರತಿಕ್ರಿಯಿಸಿದಾಗ ನೀವು ಎದುರಾಳಿಯ ನಿರೀಕ್ಷೆಯನ್ನೇ ತಲೆಕೆಳಗು ಮಾಡ್ತೀರಾ. ಓಹ್, ಇದು ಅವರ ಮಾನಸಿಕ ಸಮತೋಲನವನ್ನ ಕದಡುತ್ತೆ. ಹೌದು. ಅಂದ್ರೆ ಅವರ ದ್ವೇಷಕ್ಕೆ ನಮ್ಮ ಪ್ರತಿದ್ವೇಷ ಆಹಾರವಾಗಬಾರ್ದು. ನಾವು ಆಟದ ನಿಯಮಗಳನ್ನೇ ಬದಲಾಯಿಸಬೇಕು. ಎಷ್ಟು ಅದ್ಭುತವಾದ ಪಾಯಿಂಟ್ ಇದು! ನಾವಾಗ್ಲೇ ಚರ್ಚಿಸಿದಂತೆ ಲೋಕದ ದ್ವೇಷಕ್ಕೆ ಕಾರಣ ಅಜ್ಞಾನ. ಕತ್ತಲೆಯನ್ನ ಓಡಿಸಲು ಕತ್ತಲೆಯನ್ನ ಬಳಸಲು ಸಾಧ್ಯವಿಲ್ಲ, ಬೆಳಕನ್ನೇ ಬಳಸಬೇಕು ಅನ್ನೋದು ಎಷ್ಟು ಸತ್ಯವೋ, ಅಜ್ಞಾನ ಮತ್ತು ದ್ವೇಷವನ್ನ ಸೇಡಿನಿಂದ ಜಯಿಸಲು ಸಾಧ್ಯವಿಲ್ಲ ಅನ್ನೋದು ಅಷ್ಟೇ ಸತ್ಯ. ಅದನ್ನ ಪ್ರೀತಿ ಮತ್ತು ಕ್ಷಮೆಯಿಂದ ಮಾತ್ರ ಜಯಿಸಲು ಸಾಧ್ಯ ಅನ್ನೋದು ಈ ಪಚ್ಚಲ ಆಳವಾದ ನಿಲುವಲ್ವಾ? ಹೌದು. ತಮ್ಮ ಸಾಕ್ಷ್ಯದ ಮೂಲಕ, ಅಂದ್ರೆ ತಮ್ಮ ಬದುಕುವ ರೀತಿಯ ಮೂಲಕ, ಅವರು ತೋರುವ ನಿಸ್ವಾರ್ಥತೆಯ ಮೂಲಕ ಆ ವ್ಯವಸ್ಥೆಯ ಅಜ್ಞಾನವನ್ನು ಒಡೆಯೋದು. ಇದು ತಕ್ಷಣಕ್ಕೆ ಫಲಿತಾಂಶ ನೀಡದೇ ಇರಬಹುದು, ಮತ್ತೆ ದೈಹಿಕವಾಗಿ ಅಪಾಯಕಾರಿಯೂ ಆಗಿರಬಹುದು. ಖಂಡಿತ, ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಆದರೆ ದೀರ್ಘಾವಧಿಯಲ್ಲಿ ಕಠಿಣವಾದ ವ್ಯವಸ್ಥೆಗಳನ್ನು ಕರಗಿಸುವ ಶಕ್ತಿ ಇರೋದು ಈ ಬಗೆಯ ಸೈದ್ಧಾಂತಿಕ ವಿರೋಧಕ್ಕೆ ಮಾತ್ರ. ಇತಿಹಾಸದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರಂತಹ ಅನೇಕ ನಾಯಕರು ಇದೇ ತತ್ವವನ್ನು ಅಳವಡಿಸಿಕೊಂಡು ದೊಡ್ಡ ಸಾಮಾಜಿಕ ಬದಲಾವಣೆಗಳನ್ನು ತಂದಿದ್ದನ್ನ ನಾವು ನೋಡಬಹುದು. ಇದು ನಿಜಕ್ಕೂ ಒಂದು ಅದ್ಭುತವಾದ ಒಳನೋಟ. ಹಾಗಾದ್ರೆ ಈ ಸುದೀರ್ಘವಾದ ವಿಶ್ಲೇಷಣೆಯನ್ನ ನಾವು ಒಟ್ಟಾರೆಯಾಗಿ ನೋಡೋದಾದ್ರೆ ಇದರ ಸಾರಾಂಶ ಏನು? ಸಾರಾಂಶ ಅಂದ್ರೆ, ಈ ದಾರಿಯಲ್ಲಿ ನಡೆಯೋದು ಸುಲಭವಲ್ಲ. ಹೌದು, ಯೇಸುವನ್ನ ಅನುಸರಿಸುವುದು ಅಥವಾ ಯಾವುದೇ ಒಂದು ಉನ್ನತ ಮೌಲ್ಯಕ್ಕಾಗಿ ನಿಲ್ಲುವುದು ಹೂವಿನ ಹಾದಿಯಲ್ಲ ಅನ್ನೋದು ಅತ್ಯಂತ ಸ್ಪಷ್ಟ. ಸಮಾಜದ ಬಹುಮತದ ನಿಯಮಗಳಿಗೆ ವಿರುದ್ಧವಾಗಿ ನಿಂತಾಗ ವಿರೋಧ, ದ್ವೇಷ ಮತ್ತೆ ಪ್ರತ್ಯೇಕತೆ ಎದುರಾಗುವುದು ಪ್ರಕೃತಿ ಸಹಜವಾದ ಪ್ರತಿಕ್ರಿಯೆ. ಕರೆಕ್ಟ್, ಅದು ಆಗೇ ಆಗುತ್ತೆ. ಆದ್ರೆ ಆ ವಿರೋಧವನ್ನ ನೋಡಿ ಬೆಚ್ಚಿ ಬೀಳದೆ ಅದನ್ನೇ ತಾವು ಸರಿಯಾದ ಹಾದಿಯಲ್ಲಿದ್ದೀವಿ ಅನ್ನೋದರ ದಿಕ್ಸೂಚಿಯಾಗಿ ಪರಿವರ್ತಿಸಿಕೊಳ್ಳೋದು ಮತ್ತೆ ದ್ವೇಷಕ್ಕೆ ಪ್ರತ್ಯಾಗಿ ಪ್ರೀತಿಯಿಂದಲೇ ಹೋರಾಡೋದು, ಇದು ಕೇವಲ ಒಂದು ಧಾರ್ಮಿಕ ನಂಬಿಕೆಯಲ್ಲ, ಇದೊಂದು ಅಸಾಧಾರಣವಾದ ಮಾನಸಿಕ ಕವಚ ಅಂತ ಹೇಳ್ಬಹುದು. ಹೌದು. ಮತ್ತೆ ಆಧುನಿಕ ಜಗತ್ತಿಗೆ ಈ ಪ್ರಾಚೀನ ಜ್ಞಾನದ ಪ್ರಸ್ತುತತೆ ಏನು ಅನ್ನೋದನ್ನ ನಾವು ಗಮನಿಸಬೇಕು. ಇವತ್ತಿನ ಕಾಲಕ್ಕೆ ಇದು ಹೇಗೆ ರಿಲೇಟ್ ಆಗುತ್ತೆ? ಇಂದು ನಾವು ನೋಡುವ ಪರಿಸರ ಹೋರಾಟಗಾರರು, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವ ವಿಸಲ್ ಬ್ಲೋವರ್ಸ್ ಅಥವಾ ಅನ್ಯಾಯದ ವಿರುದ್ಧ ನಿಲ್ಲುವ ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಈ ಪಠ್ಯವು ಒಂದು ಪಾಠವನ್ನ ನೀಡುತ್ತೆ. ಬಹುಮತದ ಅಭಿಪ್ರಾಯವೇ ಯಾವಾಗ್ಲೂ ಸತ್ಯವಾಗಿರೋದಿಲ್ಲ. ಹೌದು, ಗುಂಪು ಯಾವಾಗ್ಲೂ ಸರಿ ಇರಲ್ಲ. ಬಾಹ್ಯ ವಿರೋಧವನ್ನ ಕೇವಲ ಸೋಲಿನ ಸಂಕೇತವಾಗಿ ನೋಡದೆ ಅದನ್ನ ತಮ್ಮ ಆಳವಾದ ನಂಬಿಕೆಯ ಮತ್ತೆ ಮೌಲ್ಯಗಳ ಗೆಲುವಾಗಿ ಮರುರೂಪಿಸಿಕೊಳ್ಳುವುದು ಬಿಕ್ಕಟ್ಟಿನ ಸಮಯದಲ್ಲಿ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳಲು ಇರುವ ಅತ್ಯುತ್ತಮ ಮಾರ್ಗ. ಅತ್ಯಂತ ಸೂಕ್ತವಾದ ಮಾತು. ವಿರೋಧವನ್ನ ಎದುರಿಸುವ ಬಗ್ಗೆ ಇಷ್ಟೊಂದು ಆಳವಾದ ವಿಚಾರಗಳನ್ನ ಇಂದು ನಾವು ಚರ್ಚಿಸಿದ್ವಿ. ಆದ್ರೆ ಈ ಎಲ್ಲದರ ನಡುವೆ ನನ್ನ ಮನಸ್ಸಿನಲ್ಲಿ ಒಂದು ಅಂತಿಮ ಮತ್ತೆ ಸ್ವಲ್ಪ ಆತಂಕಕಾರಿ ಅನಿಸುವಂತಹ ಚಿಂತನೆ ಮೂಡ್ತಾ ಇದೆ. ಏನದು? ಖಂಡಿತ ಹಂಚ್ಕೊಳ್ಳಿ. ಬಾಹ್ಯ ವಿರೋಧ ಅಥವಾ ದ್ವೇಷವನ್ನ ನಾವು ಸರಿಯಾದ ಹಾದಿಯಲ್ಲಿದ್ದೀವಿ ಅನ್ನೋದರ ಪುರಾವೆ ಅಂತ ಭಾವಿಸುವುದು ಮಾನಸಿಕವಾಗಿ ಅಗಾಧವಾದ ಶಕ್ತಿ ನೀಡುತ್ತೆ. ಇದು ಸತ್ಯ. ಆದ್ರೆ
ಇದರಲ್ಲೊಂದು ಅಪಾಯವೂ ಅಡಗಿಲ್ಲವೇ? ಅಪಾಯ? ಯಾವ ರೀತಿ ಅಪಾಯ? ಅಂದ್ರೆ ನಮ್ಮ ಕಡೆಗೆ ಬರುವ ಪ್ರತಿಯೊಂದು ವಿರೋಧವನ್ನ ಅಥವಾ ನಮ್ಮನ್ನ ತಿದ್ದುವಂತಹ ರಚನಾತ್ಮಕ ವಿಮರ್ಶೆಯನ್ನ ಅಂದ್ರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅನ್ನು ಕೂಡ ಕೇವಲ ಲೋಕದ ದ್ವೇಷ ಅಥವಾ ಅವರ ಅಜ್ಞಾನ ಅಂತ ತಪ್ಪಾಗಿ ಅರ್ಥೈಸಿ ನಾವದನ್ನ ಅಹಂಕಾರದಿಂದ ತಳ್ಳಿಹಾಕುವ ಅಪಾಯ ಇದೆಯಲ್ವೇ? ಓ, ಇದು ಬಹಳ ಗಂಭೀರವಾದ ಚಿಂತನೆ. ಹೌದಲ್ವಾ? ದೃಢವಾದ ನಂಬಿಕೆ ಹೊಂದಿದ್ರೂ ನಮ್ಮನ್ನ ನಾವು ತಿದ್ದುಕೊಳ್ಳುವ ಮುಕ್ತ ಮನಸ್ಸನ್ನ ಉಳಿಸಿಕೊಳ್ಳುವುದು ಹೇಗೆ? ನಾವು ಆ ಕ್ರೀಡಾಂಗಣದಲ್ಲಿ ಎದುರಾಳಿ ತಂಡದ ಜರ್ಸಿ ಹಾಕೊಂಡು ನಿಂತಾಗ ಜನ ನಮ್ಮನ್ನ ನೋಡಿ ಕೂಗತ್ತಿದ್ರೆ ಅದು ನಾವು ವಿಭಿನ್ನವಾಗಿದ್ದೀವಿ ಅನ್ನೋ ಕಾರಣಕ್ಕೆ? ಅಥವಾ ನಾವು ನಿಜಕ್ಕೂ ತಪ್ಪು ಕ್ರೀಡಾಂಗಣಕ್ಕೆ ಬಂದಿದ್ದೀವಿ ಅನ್ನೋದನ್ನ ಅವರು ನಮಗೆ ನೆನಪಿಸ್ತಿರ್ಬೋದು. ಎಕ್ಸಾಕ್ಟ್ಲಿ. ಈ ಗೆರೆಯನ್ನ ಎಳೆಯೋದು ಎಲ್ಲಿ? ನಮ್ಮ ನಂಬಿಕೆಗಳು ನಮ್ಗೆ ಶಕ್ತಿ ನೀಡುವ ಗುರಾಣಿಯಾಗ್ಬೇಕೇ ಹೊರತು ಸತ್ಯವನ್ನ ಕಾಣದಂತೆ ಮಾಡುವ ಕಣ್ಣುಪಟ್ಟಿಯಾಗ್ಬಾರ್ದು. ನಿಜ, ಅದೊಂದು ಬಹಳ ಸೂಕ್ಷ್ಮವಾದ ಬ್ಯಾಲೆನ್ಸ್. ಇದು ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳ್ಕೊಳ್ಬೇಕಾದ ಮತ್ತೆ ಆಳವಾಗಿ ವಿಶ್ಲೇಷಿಸ್ಕೊಳ್ಬೇಕಾದ ಪ್ರಶ್ನೆ. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ವಿಸ್ತೃತ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.